ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮ ತಾಯಿ ತಿಪ್ಪರಸುಂದರಿ, ದೇವಸ್ಥಾನದ ಬಾಗಿಲು ಬೇಗ ಹಾಕಿದೆ, ನೀನೇ ಹೆಂಗಾರ ಮಾಡಿ ದೇವಸ್ಥಾನದ ಬಾಗಿಲು ತೆಗ್ಸಮ್ಮ. ಲೋಕ ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ವರನಾದನು. ಸದ್ಯ ಎಲ್ಲರೂ ಮಲಗಿದ್ದಾರೆ, ನಾನು ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಒಂದು ಗೊತ್ತಾಗ್ತಿಲ್ವಲ್ಲಪ್ಪ, ಇದೇನು ಈ ಲಿಂಗ ಯಾವಾಗ ಉದ್ಭವ ಆಯಿತು, ಎಲ್ಲಿಂದ ಬಂತು? ಹೇ, ಈ ಲಿಂಗ ಉದ್ಭವ ಆಗಿರೋದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಇಷ್ಟು ದಿವಸ ಈ ಅಮ್ಮನವ್ರಿಗೆ ಮಾತ್ರ ಪೂಜೆ ಮಾಡೋ ಭಾಗ್ಯ ಲಭಿಸಿತ್ತು, ಇನ್ನು ಮುಂದೆ ಈ ಲಿಂಗಕ್ಕೂ ಪೂಜೆ ಮಾಡೋ ಭಾಗ್ಯ ಸಿಕ್ತು. ಈ ಸಂತೋಷನ ನಾನು ಒಬ್ಬನೇ ಅನುಭವಿಸಿದ್ರೆ ಹೇಗೆ, ಎಲ್ರಿಗೂ ಹೇಳ್ತೀನಿ. ಹೇ ಪಂಚಾಕ್ಷರಿ, ಪಂಚಾಕ್ಷರಿ, ಹೇ ಪಂಚಾಕ್ಷರಿ, ಪಂಚಾಕ್ಷರಿ. ಯಾಕ್ರಿ ಚಕ್ರ, ಏನಾಯ್ತ್ರಿ? ಅಮ್ಮನವ್ರ ಗರ್ಭಗುಡಿಲಿ ಅದ್ಭುತ ಪವಾಡ ನಡೆದಿದೆ. ಏನಾಯ್ತಂತದ್ದು? ಲಿಂಗ ಪ್ರತ್ಯಕ್ಷ ಆಗಿದೆ. ಏನು, ಅಮ್ಮನವ್ರ ಗರ್ಭಗುಡಿಲಿ ಲಿಂಗ ಪ್ರತ್ಯಕ್ಷ ಆಗಿದೆಯಾ? ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ? ನಾನು ಅಮ್ಮನವ್ರಿಗೆ ಪೂಜೆ ಗಣಿ ಮಾಡಕ್ ಹೋದಾಗ ಕಣ್ಣಾರೆ ನೋಡಿದ್ದೀನಿ, ಬೇಕಾದ್ರೆ ನೀನು ಕಣ್ಣಾರೆ ನೋಡ್ಬಾರಯ್ಯ. ನೋಡಿ ಅರ್ಚಕ್ರೆ, ಇದು ತಮಾಷೆ ಮಾಡೋ ಸಮಯ ಅಲ್ಲ, ನನಗೆ ತುಂಬ ಕೆಲಸ ಇದೆ. ನೀವೇನೋ ಕೂಕೊಂಡು ಬಂದ್ರಿ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಅಲ್ಲಿ ಏನಾದರೂ ನೀವು ಹೇಳಿದಿರಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ನಿನಗೆ ಯಾಕಪ್ಪ ಅನುಮಾನ? ಅಲ್ಲಿ ಲಿಂಗ ಪ್ರತ್ಯಕ್ಷ ಆಗಿಲ್ಲ ಅಂದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ. ಅಣ್ಣ ಅಣ್ಣ ಬನ್ನಿ ಬನ್ನಿ, ಕಣ್ಣಾರ ನೋಡಿ ಬನ್ನಿ ನೀವೇ. ನಮಸ್ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮಕ್ ಸಂಪತ್ಪ್ರದಾಯಿನಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತು. ಪೂಜೆ ಎಲ್ಲ ಮಾಡಿ ಸುಸ್ತು ಮಾಡ್ಕೋಬೇಡಿ. ರಾತ್ರಿ ಎಷ್ಟು ಕೆಮ್ತಿದ್ರಿ ಗೊತ್ತಾ? ತುಳಸಿ ಪೂಜೆ ಮಾಡಿದ್ರೆ ನನ್ನ ಆರೋಗ್ಯ ಏನು ಕೆಡಲ್ಲ ಕಣೋ. ಹಿರಣ್ಮಯ್ಯ ಇದ್ಲಾ? ಇಲ್ಲ. ಬೇಗ ಎಪ್ಸೋ, ಶಾಲೆ ಗೊತ್ತಾಯ್ತ ಅವಳಿಗೆ. ಸರಿ. ಅಜ್ಜಿ, ಅಜ್ಜಿ. ಏ ತೆಗೆ, ಮಡಿ ಇಲ್ಲ ಮೈಲ್ಗೆ ಇಲ್ಲ. ಅಯ್ಯೋ, ಮಡಿ ಮಲ್ಗೆ ಎಲ್ಲ ಬಿಟ್ಟಕ್ಕಜ್ಜಿ. ಹೆಂಗಿದ್ಯಾ? ಚೆನ್ನಾಗಿದೆ ತಾನೆ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏ, ಏನಾಗಿದೆ ನಿನ್ಗೆ? ಹುಷಾರಾಗಿದ್ದಿ ತಾನೆ? ನನಗೇನಾಯ್ತು? ನಾನು ಚೆನ್ನಾಗೇ ಇದ್ದೀನಲ್ಲ. ಮತ್ತ್ಯಾಕೆ ಈ ತರ ದಡ್ಡ ಪ್ರಶ್ನೆ ಕೇಳ್ತಾ ಇದೀಯಾ? ಅಲ್ಲೇ ನಿನ್ನೆ ರಾತ್ರಿ ನಾನೇ ಸೊಪ್ಪಿನ ಸಾರು ಅಡಿಗೆ ಮಾಡಿ ಕೈ ತುತ್ತಾಕಿ ಊಟ ಮಾಡಿಸಿ ಮಲಗಿಸಿದ್ದೇನೆ. ಇನ್ನು ರಾತ್ರಿ ಕಳೆದು ಬೆಳಕರ್ದೇ ಇಲ್ಲ, ಆಗ್ಲೇ ನೀನು ನಿನ್ನ ನೋಡಿ ಎಷ್ಟೋ ದಿವಸ ಆಯ್ತು ಅಂತ ಹೇಳ್ತಿದ್ಯಲ್ಲೇ. ನಿಜವಾಗ್ಲೂ ಅಜ್ಜಿ, ನಿಮ್ಮ ತುಂಬಾ ದಿನಗಳಿಂದ ಭೇಟಿನೇ ಮಾಡಿಲ್ಲ.
ಲೋ ಬಂಗಾರಿ, ಕೇಳಿದ್ಯೋ ನಿನ್ ಮಗಳ ಮಾತ್ನಾ? ಎಲ್ಲೇ ಹಿರಣ್ಮಯಿ, ನಿನ್ ಮಾತು ಕೇಳಿದ್ರೆ ನಾನ್ ನಗಬೇಕು ಅಳ್ಬೇಕು, ನನ್ಗೊಂದು ಅರ್ಥವಾಗ್ತಿಲ್ಲ ಕಣೆ. ಅಯ್ಯೋ ದಯವಿಟ್ಟು ಅಜ್ಜಿ ನನ್ನ ನಂಬು, ನಾನು ನಿಮ್ನೆಲ್ಲ ಬಿಟ್ಟು ಪಾತಾಳ ಲೋಕಕ್ಕೆ ಹೋಗಿ ಬಂದೆ. ಶುರುವಾಯ್ತು ನಿನ್ ಪುರಾಣ. ಬಂಗಾರಿ, ಕೇಳಿಸ್ಕೊಳಪ್ಪ ನಿನ್ ಮಗಳ ಪುರಾಣನ. ಯಾಕಜ್ಜಿ ಮಗನ್ ಮೇಲೆ ರೇಗ್ತೀಯ? ಅವಳೇನು ಹೇಳ್ತಿದ್ದಾಳೆ, ನೀನ್ ಹೇಳ್ಕಂದ. ಅಪ್ಪ, ನಾನು ಹೇಳ್ತಿರೋದೆಲ್ಲ ಸತ್ಯ, ಆದ್ರೆ ಅಜ್ಜಿ ನಂಬೋದೇ ಇಲ್ಲ. ಅಜ್ಜಿ, ನಿಂಗೆ ಇದು ಪುರಾಣನ? ಆಯ್ತು, ಪುರಾಣ ಅಂತಾನೆ ಅನ್ಕೋ, ಆದ್ರೆ ನಾನು ಪಾತಾಳ ಲೋಕಕ್ಕೆ ಹೋಗಿ ಬಂದಿದ್ದೀನಿ. ಓ ಹೌದಾ ಹಿರಣ್ಮಯಿ? ಹಾಗಾದ್ರೆ ಅಲ್ಲಿ ಯಾರು ಇದ್ದಾರೆ? ಇದ್ದವರೆಲ್ಲ ಸೌಖ್ಯವಾಗಿದ್ದಾರೆ ತಾನೇ? ಅಜ್ಜಿ ಸ್ವಲ್ಪ ಸುಮ್ಮನೆ ಇರಿ, ನೀವ್ ಹೇಳ್ಕಂದ. ಅಪ್ಪ, ಅಲ್ಲಿ ನಮ್ ತರದೇ ಒಬ್ರು ಮನುಷ್ಯರಿದ್ದಾರೆ, ಆದ್ರೆ ಅವರು ನನ್ನಷ್ಟೇ ಕುಳ್ಳಕ್ಕಿದ್ದಾರೆ. ಅಜ್ಜಿ, ಅವ್ರನ್ನ ಕಿನ್ನರರು ಅಂತಾರೆ, ಗೊತ್ತಾ? ಈಗ ನೀನ್ ಹೇಳಿದ್ಮೇಲೆ ಗೊತ್ತಾಯ್ತು. ಮುಂದೆ ಆ ಲೋಕದ ಜನರಿಗೆ ಒಂದ್ ಶಾಪ ಇದೆ. ಇದು ಪಾತಾಳ ಲೋಕದ ಶಾಪ. ಇಲ್ಲಿಗೆ ಯಾರೇ ಬಂದ್ರು ಕಣ್ ದೃಷ್ಟಿ ಕಳ್ಕೋತಾರೆ. ಯಾರೇ ಆ ಲೋಕಕ್ಕೆ ಹೋದ್ರು ಅವ್ರಿಗೂ ಆ ಶಾಪ ಅಂಟ್ಕೊಳತ್ತೆ. ನನಗೂ ಅಂಟ್ಕೊಂಡಿತ್ತು, ಗೊತ್ತಾ ಅಜ್ಜಿ? ಓ ಅದ್ ಯಾವ ತರ ಶಾಪನೋ? ಹಾ, ಕೇಳು ಮತ್ತೆ. ಆ ಲೋಕದಲ್ಲಿರೋರ್ಗೆ ಯಾರಿಗೂ ಕಣ್ ಕಾಣೋದಿಲ್ಲ. ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ನಂಗೂ ಕಣ್ ಕಾಣಿಸ್ತಿರ್ಲಿಲ್ಲ. ಅದೇಗೋ? ಅಜ್ಜಿ, ಆ ಲೋಕದಲ್ಲಿ ಒಂಥರ ಹಣ್ಣು ಬೆಳೀತಿತ್ತು. ಆ ಲೋಕದ ಜನ ಹಣ್ಣೆಲ್ಲ ಬಿಸಾಕ್ಬಿ ಬರೀ ಆ ಬೀಜನೇ ತಿಂತಿದ್ರು. ಅದರಿಂದ ಅವ್ರಿಗೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ, ಗೊತ್ತಾ? ಅಯ್ಯ, ಅಷ್ಟು ದಡ್ರ ಅವರು ಹಣ್ಣನ್ ಬಿಸಕ್ ಬೀಜ ತಿನ್ನಕ್ಕೆ? ಅಲ್ಲ, ನಿನ್ಗೂ ಶಾಪ ತಡ್ತು ಅಂದ್ಯಲ್ಲ, ನಿನಗೇನಾಯ್ತು? ನಂಗೊಂಚೂರು ಹಸು ತಡಿಯಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಒಂಚೂರು ತಿನ್ನಕ್ಕೆ ಏನಾರ ಕೊಡಿ ಅಂತ ಬೇಡ್ಕೊಂಡ್ರೆ ಅದು ಯಾವುದೋ ಒಂದು ಹಣ್ಣಿನ ಬೀಜ ಕೊಟ್ರು, ಅದನ್ನ ತಿಂದೆ. ಈ ಬೀಜ ತಿಂದ್ರೆ ಕಣ್ಣೆಲ್ಲ ಮಂಜು ಮಂಜಾಗ್ತಿದ್ಯಲ್ಲ ಅಣ್ಣ, ನಂಗೇನು ಸರಿಯಾಗಿ ಕಾಣ್ತಿಲ್ಲ ಅಣ್ಣ. ಸ್ವಲ್ಪ ಹೊತ್ತಿಗೆ ನನ್ ಕಣ್ಣೆಲ್ಲ ಮಂಜು ಮಂಜಾಗ್ತಿತ್ತು. ನೋಡ್ತೆ ನೋಡ್ತೆ ನನ್ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಆಮೇಲೆ ನಾನು ಜೋರಾಗಿ ಅಳಕ್ ಶುರು ಮಾಡಿದೆ. ಯಾಕೆ? ಒಂದು ನಂಗೆ ಹೊಟ್ಟೆ ಹಸು ತಡೆಯಕ್ ಆಗ್ತಿರ್ಲಿಲ್ಲ, ಇನ್ನೊಂದು ನಂಗೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಜೋರಾಗಿ ಹತ್ಬಿಟ್ಟೆ. ಬನ್ನಿ 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 ಬನ್ನಿ, ನೋಡ್ ಪಂಚಾಕ್ಷರಿ, ನಿನ್ ಕಣ್ಣಾರೆ ನೋಡು. ಈಗ್ಲಾದ್ರೂ ನನ್ನ ಮಾತು ನಂಬ್ತೀರಾ? ನೋಡ್ರಪ್ಪ. ಎಲ್ಲ ಇವನ ಇಷ್ಟು ದಿವಸ ಇಲ್ದಿರೋ ಲಿಂಗ ಇಲ್ಲಿಗೆ ಹೇಗೆ ಬಂತು? ಈ ಅರ್ಚಕ್ರೇನು ತಡವಾಗಿ ಬಂದು ನಾಟಕ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ನಿಜವಾಗ್ಲೂ ಲಿಂಗ ಇದೆಯಲ್ಲ. ರೀ ಅರ್ಚಕ್ರೆ, ನೀವೇ ಈ ಲಿಂಗ ತಂದಿಟ್ಬಿಟ್ಟು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಪಂಚಾಕ್ಷರಿ, ನಾನೇ ತಂದಿಡ್ಲಿ, ನಾನು ಬರ್ತಾ ಇರೋದೇ ಇವಾಗ. ಹೌದಾ? ಮತ್ತೆ ಈ ಲಿಂಗ ಹೇಗೆ ಬಂತು ಇಲ್ಲಿಗೆ? ಪವಾಡ ಪಂಚಾಕ್ಷರಿ, ಪವಾಡ. ಮೊದ್ಲು ತ್ರಿಶೂಲ ಬಂತು, ಇವಾಗ ಲಿಂಗ ಬಂದಿದೆ. ನಾನು ಮೊದ್ಲು ಜನರಿಗೆಲ್ಲ ಹೇಳ್ತೀನಿ. ಇರ್ರಿ, ಪವಾಡ ಗಿಡ ಅಂತೆಲ್ಲ ಸುದ್ದಿ ಹಬ್ಬಿಸ್ಬೇಡಿ, ಆಮೇಲೆ ಜನ ಮುಗಿ ಬೀಳ್ತಾರೆ, ನಮಗೆ ಕಷ್ಟ ಆಗೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಈ ಲಿಂಗ ಇಲ್ಲಿ ಹೇಗೆ ಬಂತು ಅಂತ ಸ್ವಲ್ಪ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು. ಇರಿ. ಏನಪ್ಪ ನೀವೆಲ್ಲ ನೋಡಿದ್ರಲ್ಲ, ನಡೀರಿ ನಡೀರಿ, ಆಚೆ ನಡೀರಿ ನಡೀರಿ. ರೀ ಶಾಸ್ತ್ರಿಗಳೇ, ನೀವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಆದರೆ ಒಂದು ವಿಷಯ ನೆನಪಿರಲಿ, ಈ ಲಿಂಗದ ಬಗ್ಗೆ ಯಾರಿಗೂ ಹೇಳೋ ಹಾಗಿಲ್ಲ, ಅರ್ಥ ಆಯ್ತಾ?
ಯಾರಾದರೂ ಇದನ್ನ ತಮಾಷೆಗೆ ತಂದಿಟ್ಟಿದ್ರೆ ನೀವು ಪವಾಡ ಅಂತೆಲ್ಲ ಹಬ್ಬಿಸ್ಬಿಟ್ಟು ಆಮೇಲೆ ಮುಖಭಂಗ ಆಗೋದು ಬೇಡ. ನಾನು ಹೋಗಿ ಈಗಲೇ ವಿರೂಪಾಕ್ಷ ಶಾಸ್ತ್ರಿನ ಕರ್ಕೊಂಡ್ಬರ್ತೀನಿ, ಸರಿನಾ? ಆಮೇಲೆ ಅದೇ ಕಾವಲ್ಗಾರ ಬಂದು ಬೀಜನ ತಿನ್ನಲಿಕ್ಕೆ ಕೊಟ್ಟು ಹಣ್ಣ ಬಿಸಾಕ್ಬಿಟ್ಟ. ಅವ್ರು ಬಿಸಾಕಿರೋ ಹಣ್ಣುಗಳು ಅಕಸ್ಮಾತ್ ನನ್ನ ಹತ್ರ ಬಂದ್ವು. ನಾನು ಆ ಹಣ್ಣುಗಳನ್ನ ಬಾಯಿಗೆ ಹಾಕೊಂಡೆ. ನೋಡ್ತಾ 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 ನಂಗೆ ದೃಷ್ಟಿ ವಾಪಸ್ ಬರ್ತಿತ್ತು. ಅದನ್ನ ಆ ನಾಯಕರಿಗೆ ಹೇಳಿ ಆ ಲೋಕದವ್ರಿಗೆಲ್ಲ ದೃಷ್ಟಿ ಬರೋ ಮಾಡ್ದೆ. ಖಂಡಿತ ನಂಬಿ ನನ್ನನ್ನ, ನಿಮ್ಮೆಲ್ಲರಿಗೂ ಕಣ್ದೃಷ್ಟಿ ಬರೋಂಗ್ ಮಾಡ್ತೀನಿ. ಪ್ರಿಯ ಪ್ರಜೆಗಳೇ, ಈ ಹುಡುಗಿ ನಮ್ಮೆಲ್ಲರ ಕಣ್ಣು ದೃಷ್ಟಿ ಬರೋಂಗ್ ಮಾಡ್ತಾಳಂತೆ. ಅದಕ್ಕಾಗಿ ನೀವೆಲ್ಲರೂ ಆ ಹುಡುಗಿ ಹತ್ರ ಯಾವ ಪ್ರಶ್ನೆನೂ ಮಾಡಬಾರ್ದು. ಆ ಹುಡುಗಿ ಹೇಳ್ದಂಗೆ ಮಾಡಬೇಕು. ಅವ್ರಿಗೆ ಹೇಗೆ ಬಂತು ದೃಷ್ಟಿ? ಅದೇ ಅಪ್ಪ, ಅವರು ಬೀಜಗಳನ್ನ ತಿಂತಿದ್ಲಲ್ಲ, ಅದನ್ನೇ ಬದಲಾಯಿಸಿ ಬೀಜಗಳನ್ನ ಎಸ್ತು ಹಣ್ಣುಗಳನ್ನ ತಿನ್ನಕ್ ಕೊಟ್ಟೆ. ಆಗ ಅವ್ರಿಗೆ ಹೋಗಿರೋ ದೃಷ್ಟಿ ಎಲ್ಲ ವಾಪಸ್ ಬಂತು. ನಾಯಕ್ರೆ, ನೀವು ನಮ್ ಕಣ್ಣು ಕಾಣಿಸ್ತಾ ಇದ್ದೀರಾ. ಈ ನಮ್ ಕಿಂಡರ್ ಲೋಕ ತುಂಬಾ ಸುಂದರವಾಗಿದೆ ನಾಯಕ್ರೆ. ಆಗ ಅವ್ರಿಗೆ ತುಂಬಾ ಗೌರವ ಬಂದು ನಂಗೆ ಮರಕಟ್ಲಿಂಗ ಕೊಟ್ರು, ಗೊತ್ತಾ? ನಮ್ಮ ಲೋಕದ ಪರಮ ಪವಿತ್ರವಾದ ಮರಕತ್ಲಿಂಗನ ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ಬೇಷ್ ಕಂದ. ಲೋ ಬಂಗಾರಿ, ಸಾಕ್ ಸುಮ್ನಿರೋ. ಅವಳು ಕಂಬಿ ಇಲ್ದೆ ರೈಲ್ ಬಿಡ್ತಾವಳೆ, ಅಂಥವಳೆ ನಿನಗೆ ಬೇಷ್ ಬೇಷ್ ಅಂತಿದ್ಯಾ? ನೋಡಪ್ಪ, ನಾನು ಏನು ಹೇಳ್ತಿದ್ರು ಅಜ್ಜಿ ನಂಬ್ತಾನೆ ಇಲ್ಲ. ನೀನ ನಂಬ್ತೇ ತಾನೆ? ಖಂಡಿತ ನಂಬ್ತೀನಿ ಕಂದ. ನೀನ್ ಹೇಳ್ದಲ್ಲ, ಅದೆಲ್ಲ ಒಂದು ಕನ್ಸು ಕಂಡಿರ್ತೀಯ. ಹಂಗೆ ಹೇಳು. ಅಂದ್ರೆ ನಿನ್ನೆ ರಾತ್ರಿ ನಿನ್ಗೆ ಅಜ್ಜಿ ಊಟ ಮಾಡಿಸಿ ಮಲಗಿಸಿರ್ತಾರೆ. ಶಾಲೆಯಲ್ಲಿ ಕಿನ್ನರ್ ಲೋಕದ ಬಗ್ಗೆ, ಪಾತಾಳ ಲೋಕದ ಬಗ್ಗೆ ಪಾಠ ಮಾಡಿರ್ತಾರೆ. ಅದನ್ನೇ ಯೋಚಿಸ್ಕೊಂಡು ಮಲಗಿರ್ತೀಯ. ಅದೇ ಕನ್ಸಲ್ಲಿ ಬಂದಿರುತ್ತೆ ಅಷ್ಟೇ. ಹೌದಾ? ಹೀಗಾಗಿರುತ್ತಾ? ಹೀಗೆ ಆಗಿರೋದು. ಇಲ್ಲ ಅಂದ್ರೆ ಲೇ ಪೆದ್ದಿ, ಒಂದೇ ರಾತ್ರಿಗೆ ಪಾತಾಳಕ್ಕೆ ಹೋಗಿ ಬರೋದಕ್ಕಾಗತ್ತೇನೆ? ನೋಡ್ಕಂದ, ನಿನ್ನೆ ನಿನ್ ಕನ್ಸಲ್ಲಿ ಬಂದಿರೋದು ಎಷ್ಟು ಚೆನ್ನಾಗಿ ನೆನಪಿದೆ ಅಂದ್ರೆ ನೀನೇ ಅದನ್ನ ನಿಜವಾಗಿ ಅನುಭವಿಸಿದ್ಯಾ ಅನ್ನೋಷ್ಟು ಸತ್ಯ ಅಂತ ನೀನು ನಂಬಿದ್ಯಾ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಲೋ ಬಂಗಾರಿ, ಕನಸು ವಾಸ್ತವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ ಕಣೋ. ಕನಸು ಕಾಣೋದು, ವಾಸ್ತವ ಬದುಕೋದು. ಕನಸಿನಲ್ಲಿ ಬದುಕಕ್ಕಾಗಲ್ಲ ಕಣೋ. ಹಾಗೇನಿಲ್ಲ ಅಜ್ಜಿ, ಕೆಲವರಿಗೆ ಸಾಧ್ಯ ಇದೆ. ಅಮ್ಮನವ್ರ ಕೃಪೆ ಇದ್ರೆ ಯಾರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಕಂದ, ಶಾಲೆಗೆ ಗೊತ್ತಾಯ್ತು, ಬೇಗ ತಯಾರಾಗು. ಹುಚ್ಚುಡುಗಿ. ನಾನು ಪಾತಾಳ ಲೋಕಕ್ಕೆ ಹೋಗಿದ್ದು, ಮರ್ಕಟ್ಲಿಂಗ ತಂದಿದ್ದೆಲ್ಲ ಕನ್ಸ. ಒಂದು ಏನು ಅರ್ಥ ಆಗ್ತಿಲ್ವಲ್ಲ. ಬನ್ನಿ ಶಾಸ್ತ್ರಿಗಳೇ. ನೋಡಿ ಶಾಸ್ತ್ರಿಗಳೇ, ನಮ್ಮೂರಿನ ದೇವಸ್ಥಾನದಲ್ಲಿ ಎಂಥ ಅದ್ಭುತ ಪವಾಡ ಜರುಗಿದೆ. ಇದು ನೋಡೋಕೆ ನಾವೇ ಧನ್ಯ. ಒಂದು ನಿಮಿಷ.
ಆತ್ರ ಪಡಬೇಡ. शंभो शंकर सांब सदा शिव ओम शंभो शंकर हर हर शंकर शिव शिव शंकर. ಇದು ತನ್ನಷ್ಟಕ್ಕೆ ತಾನೇ ಉದ್ಭವ ಆಗಿರೋದಲ್ಲ. ಯಜಮಾನ್ರೆ ಏನು ಮಾಡ್ತಾ ಇದ್ದೀರಾ? ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ನೀನು ಸ್ವಲ್ಪ ಸುಮ್ಮನೆ ಇದ್ರೆ ಕ್ಷೇಮ. ಪಂಚಾಕ್ಷರಿ, ನೀನು ಈ ಲಿಂಗ ತಗೊಂಡು ಹೊರಗಡೆ ಬಾ. ಯಜಮಾನ್ರೆ ನಾನಾ? ಹೇಳಿದ್ ಕೇಳಿಸ್ತಲ್ವಾ? ನಿನಗೆ ಹೇಳಿದ್ದು. ಇದು ನನ್ನ ಆದೇಶ, ಜಾರಿಯಾಗಬೇಕಷ್ಟೇ. ಅಲ್ಲ ಯಜಮಾನ್ರೆ, ಅದು ಈಗಾಗಲೇ ಒಂದು 3-4 ಜನ ನೋಡೋಗಿದ್ದಾರೆ. ಆಮೇಲೆ ಏನಾದರೂ ಗಲಾಟೆ ಗಿಲಾಟೆ? ಈ ದೇವಸ್ಥಾನದ ಧರ್ಮದರ್ಶಿ ನಾನು ಹೇಳಿದ್ದು ಮಾಡಲೇಬೇಕು. ಈ ಲಿಂಗ ತಗೊಂಡು ಹೊರಗಡೆ ಬಾ. ರೀ ಅರ್ಚಕ್ರೆ, ಈ ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದಾಗೋದಿಲ್ಲ. ಮಾಡ್ತಿದ್ರೆ ಯಜಮಾನ್ರೆ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಒಳ್ಳೆ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ವಲ್ಲ ನಾವು. ರೀ ಅರ್ಚಕ್ರೆ, ನೀವೇ ಏನಾದರೂ ಹೇಳ್ರಿ. ಬೇಡ ಶಾಸ್ತ್ರಿಗಳೇ, ಈ ಲಿಂಗ ತುಂಬಾ ಪವಿತ್ರವಾದದ್ದು. ಹೊರಗಡೆ ತಗೊಂಡೋಗೋದು ಬೇಡ ಶಾಸ್ತ್ರಿಗಳೇ. ತಾವು ಸ್ವಲ್ಪ ಮೌನವಾಗಿದ್ರೆ ನಿಮಗೂ ಕ್ಷೇಮ, ಎಲ್ರಿಗೂ ಕ್ಷೇಮ. ಪಂಚಾಕ್ಷರಿ, ಯಜಮಾನ್ರೆ ಆ ಲಿಂಗನ ಹೊರಗಡೆ ತಗೊಂಡ.